ಬದನೆಕಾಯಿ ತಿನ್ನುವುದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತವೆ. ಇದು ತೂಕ ನಷ್ಟಕ್ಕೆ ಮತ್ತು ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ತುಂಬಾ ಉಪಯುಕ್ತ ಆಹಾರ. ಬದನೆಕಾಯಿ ತಿನ್ನಲು ತುಂಬಾ ರುಚಿಕರ ತರಕಾರಿ. ಬದನೆಕಾಯಿ ಎಣ್ಣೆಗಾಯಿ ಅಂದರೆ ನಾಲಿಗೆಯಲ್ಲಿ ನೀರು ಸುರಿಯುತ್ತದೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕೆಲವು ವಿಧದ ಬಣ್ಣ ಮತ್ತು ಆಕಾರಗಳಲ್ಲಿ ಲಭ್ಯವಾಗುವ ಬದನೆಕಾಯಿಯ ಬಣ್ಣ ಮತ್ತು ಹೆಸರು ಬದಲಾಗುತ್ತಿದ್ದರೂ ರುಚಿ ಮಾತ್ರ ಹೆಚ್ಚು ಕಡಿಮೆ ಒಂದೇ. ಕೆಲವೊಬ್ಬರು ವಿವಿಧ ಕಾರಣಗಳಿಂದಾಗಿ ಬದನೆಕಾಯಿ ಮುಟ್ಟುವುದಿಲ್ಲ. ದೇಹಗಳಲ್ಲಿ ಗಾಯವಾದಾಗ ಬದನೆ ತಿನ್ನುವ ಹಾಗಿಲ್ಲ ಎಂದು ಹಿರಿಯರು ಆಗಾಗ ಎಚ್ಚರಿಸುತ್ತಾ ಇರುತ್ತಾರೆ. ಇದು ಸತ್ಯವೂ ಹೌದು. ಆದರೆ ದೇಹದಲ್ಲಿ ತುರಿಕೆ ಮತ್ತು ಅಲರ್ಜಿಯಂತಹ ಸಮಸ್ಯೆಗಳಿದ್ದವರು ಯಾವುದೇ ಸಂದೇಹವಿಲ್ಲದೆ ತಿನ್ನಬಹುದು. ಬದನೆಕಾಯಿಯಿಂದ ತಯಾರಿಸುವ ವಿವಿಧ ಆಹಾರಗಳಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಇಲ್ಲಿ ಓದಿ. ಮೂಳೆಗಳಿಗೆ ಬಲ ತುಂಬುತ್ತದೆ. ಬದನೆಕಾಯಿ ತಿಂದರೆ ಮೂಳೆಗಳು ಆರೋಗ್ಯವಾಗಿರುತ್ತವೆ. ಇದು ಆಸ್ಟಿಯೋಪೊರೋಸಿಸ್ಗೆ ಉತ್ತಮ ಔಷಧವಾಗಿದೆ. ಅಲ್ಲದೆ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಕೂಡ ಈ ತರಕಾರಿ ಸಮೃದ್ಧವಾಗಿದೆ. ಇದು ಮೂಳೆಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಕ್ಯಾನ್ಸರ್ ಕೋಶಗಳನ್ನು ತೆಗೆದುಹಾಕುತ್ತದೆ. ಬಿಳಿ ಬದನೆಯಲ್ಲಿ ರೋಗ ನಿರೋಧಕಗಳು ಹೇರಳವಾಗಿದ್ದು ಮ್ಯಾಂಗನೀಸ್ ಸಮೃದ್ಧವಾಗಿದೆ. ಇದು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿ ಆಕ್ಸಿಡೆಂಟ್ ಅಂಶದ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಅಂಗಗಳನ್ನು ರಕ್ಷಿಸಲಾಗುತ್ತದೆ. ಕ್ಯಾನ್ಸರ್ ಕೋಶಗಳನ್ನು ತೆಗೆದುಹಾಕುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮೆದುಳಿನ ಕಾರ್ಯಕ್ಕೆ ಹೇಳಿ ಮಾಡಿಸಿದ ತರಕಾರಿ. ಬದನೆಕಾಯಿಯಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇದೆ. ಇದು ಮೆದುಳಿನ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುವ ರಾಸಾಯನಿಕವಾಗಿದೆ. ನಿಮ್ಮ ಆಹಾರದಲ್ಲಿ ಬಿಳಿ ಬದನೆಗಳನ್ನು ಬಳಸುವುದರಿಂದ ಜ್ಞಾಪಕ ಶಕ್ತಿ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಫೈಟೋನ್ಯೂಟ್ರಿಯೆಂಟ್ಸ್ ಮೆದುಳನ್ನು ಸಕ್ರಿಯವಾಗಿಡಲು ಸಹಾಯ ಮಾಡುತ್ತದೆ. ರಕ್ತಹೀನತೆಯನ್ನು ತಡೆಯುತ್ತದೆ. ಬದನೆಗಳಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ರಕ್ತಹೀನತೆಯನ್ನು ತಡೆಗಟ್ಟುವಲ್ಲಿ ಅವು ತುಂಬಾ ಉಪಯುಕ್ತವಾಗಿವೆ. ರಕ್ತಹೀನತೆಯಿಂದ ಬಳಲುತ್ತಿರುವವರು ಅವುಗಳನ್ನು ತಿನ್ನುವುದರಿಂದ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಬಹುದು. ರಕ್ತಹೀನತೆ ಹೆಚ್ಚಾಗಿ ನಿಮಗೆ ಆಯಾಸವನ್ನುಂಟು ಮಾಡುತ್ತದೆ. ಅದಕ್ಕಾಗಿ ಕಬ್ಬಿಣದ ಅಂಶವಿರುವ ಬದನೆಕಾಯಿ ತಿನ್ನುವುದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ. ಹೃದಯಕ್ಕೆ ಒಳ್ಳೆಯದು. ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರು ಬದನೆಕಾಯಿ ತಿನ್ನುವುದು ತುಂಬಾ ಒಳ್ಳೆಯದು. ನಾರಿನಂಶವಿರುವ ಬದನೆಕಾಯಿಯನ್ನು ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಮಟ್ಟ ಕಡಿಮೆ ಆಗುತ್ತದೆ. ಆಘಾತಗಳಿಂದ ಹೃದಯವನ್ನು ರಕ್ಷಿಸುತ್ತದೆ. ಇದರಲ್ಲಿ ಪಾಲಿಫಿನಾಲ್ ಅಧಿಕವಾಗಿದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ತೂಕವನ್ನು ಕಡಿಮೆ ಮಾಡುತ್ತದೆ. ಬಿಳಿ ಬದನೆ ಕಡಿಮೆ ಕೊಲೆಸ್ಟ್ರಾಲ್ ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತದೆ. ತೂಕ ಇಳಿಕೆಗೆ ಇದು ಸಹಕಾರಿ. ಇದರಲ್ಲಿ ನಾರಿನಂಶವಿದ್ದು ಅದರಿಂದ ನಿಮಗೆ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸುವವರು ವಾರಕ್ಕೆ 2 ಬಾರಿ ಬದನೆ ತಿನ್ನಲು ಪ್ರಯತ್ನಿಸಿ. ಸುಟ್ಟ ಗಾಯಗಳಿರುವಾಗ ಬಿಳಿ ಬದನೆ ಹೇರಳವಾಗಿ ಸೇವಿಸಬೇಕು. ಆದರೆ ದೇಹದಲ್ಲಿ ಹುಣ್ಣುಗಳು ಮತ್ತು ಸೋಂಕು ಆದ ಸಮಯದಲ್ಲಿ ಬದನೆ ತಿನ್ನಬೇಡಿ. ಇದರಲ್ಲಿ ನಂಜು ಅಂಶವಿದ್ದು ಅದು ತುರಿಕೆಗೆ ಕಾರಣವಾಗುತ್ತದೆ. ಅದನ್ನು ಹೊರತಾಗಿ ಯಾರು ಬೇಕಾದರೂ ತಿನ್ನಬಹುದು. ಇಷ್ಟೆಲ್ಲ ಪ್ರಯೋಜನಗಳನ್ನು ಹೊಂದಿರುವ ಬದನೆಯನ್ನು ಮಳೆಗಾಲದಲ್ಲಿ ದೂರವಿಡಬೇಕು. ಏಕೆಂದರೆ ಇದು ಆರ್ದ್ರ ವಾತಾವರಣದಲ್ಲಿ ಬೆಳೆಯುತ್ತದೆ. ಬದನೆಕಾಯಿಯು ಕೆಲವರಲ್ಲಿ ಅಲರ್ಜಿಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಅಂತವರು ಬದನೆ ಖಾದ್ಯಗಳಿಂದ ದೂರವಿರುವುದು ಉತ್ತಮ.